ನಮಸ್ಕಾರ ಮಕ್ಕಳೇ, ಇದು ಮ್ಯಾಥಮೆಟಿಕ್ಸ್ ಟೆಕ್ಸ್ಟ್ ಬುಕ್ ಆಫ್ ಕ್ಲಾಸ್ 10th ಚಾಪ್ಟರ್ 1 ರಿಯಲ್ ನಂಬರ್ಸ್. ಇನ್ ದಿಸ್ ಲೆಸನ್ ನಾವು ಇವತ್ತು ಎಕ್ಸರ್ಸೈಸ್ 1.1 ಅನ್ನು ನಾವು ಇವತ್ತು ಅಭ್ಯಾಸ ಮಾಡೋಣ. ಒಂದನೇ ಪ್ರಶ್ನೆ ಓದೋಣ. ಎಕ್ಸ್ಪ್ರೆಸ್ ಈಚ್ ನಂಬರ್ ಆ್ಯಸ್ ಎ ಪ್ರಾಡಕ್ಟ್ ಆಫ್ ಇಟ್ಸ್ ಪ್ರೈಮ್ ನಂಬರ್ಸ್. ಅಂದರೆ ಈ ನಂಬರ್, ಪ್ರತಿ ನಂಬರನ್ನು ಅದರ ಪ್ರೈಮ್ ಫ್ಯಾಕ್ಟರ್ಸ್ ಅಂದರೆ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ, ಪ್ರಾಡಕ್ಟ್ ಅಂದರೆ ಗುಣಲಬ್ಧವಾಗಿ ನಾವು ಬರೀಬೇಕು ಅಂತ ಹೇಳ್ತಾನೆ. ಅದನ್ನೇ ನಾವು ಎಕ್ಸೈಜ್ನಲ್ಲಿ ಬರ್ಕೊಂಡಿದ್ದೀವಿ. ಒಂದನೇ ಲೆಕ್ಕ, ಅದರಲ್ಲಿ 140 ನಾವು ಎಷ್ಟರಿಂದ ಭಾಗ ಆಗುತ್ತೆ? 7 ಅಂತಕ್ಕಂಥದ್ದು ಪ್ರೈಮ್ ಫ್ಯಾಕ್ಟರ್ ಅಂದರೆ ಅವಿಭಾಜ್ಯ ಅಪವರ್ತನ. ಇದು 7 ಅಂತಕ್ಕಂಥದ್ದು 1ರಿಂದ ಭಾಗ ಆಗುತ್ತೆ, 7ರಿಂದ ಭಾಗ ಆಗುತ್ತೆ, ಬೇರೆ ಸಂಖ್ಯೆಯಿಂದ ಭಾಗ ಆಗಲ್ಲ. ಒಂದು ಮತ್ತು ಅದೇ ಸಂಖ್ಯೆಯಿಂದ ಭಾಗ ಆಗ್ತಕ್ಕಂಥ ಸಂಖ್ಯೆಗಳೇ ಪ್ರೈಮ್ ಫ್ಯಾಕ್ಟರ್ಸ್ ಅಥವಾ ಅವಿಭಾಜ್ಯ ಅಪವರ್ತನಗಳು. ಇವುಗಳ ಗುಣಲಬ್ಧ ಅಂದರೆ ಇಂಟು ಹಾಕಿದೀವಲ್ಲ, ಇದೇ ಪ್ರಾಡಕ್ಟ್ ಆಗಿ ಬರ್ರಿ ಅಂತ. 140ನ್ನು 7 2 14, 7 0 0, 2 1 2, 2 0 0, 2 5 10, 5 1 5, ಇಲ್ಲಿ 1 ಬರೋವರೆಗೂ ನಾವು ಭಾಗಿಸ್ತಾ ಹೋಗ್ಬೇಕು. ಇಲ್ಲಿ ಏನು ಈ ಸಂಖ್ಯೆಗಳು ಬಂದಿದ್ದಾವೆ ಇವುಗಳ ಅವಿಭಾಜ್ಯ ಅಪವರ್ತನಗಳು. 140 ಈಸ್ ಈಕ್ವಲ್ ಟು 7 × 2 × 2 × 5. These are called prime factors, product of prime factors of 140. ನೆಕ್ಸ್ಟ್ 156ಅನ್ನು ನಾವು ಭಾಗಿಸೋಣ. ಇಲ್ಲಿ ಇದು ಸರಿ ಸಂಖ್ಯೆ, ಸಮಸಂಖ್ಯೆ ಆಗಿರೋದ್ರ 2ರಿಂದ ಭಾಗಿಸೋಣ. 2 7 14, ಇಲ್ಲಿ 14ರಾಗೆ 15ರಾಗ 14 ಹೋಯ್ತು, 1 ಉಳಿತು, 16 ಆಯಿತು, 2 8 16, ಮತ್ತೆ 2ರಿಂದ 2 3 6, 18 ಉಳಿತು, 2 9 18, 3ರಿಂದ 3 1 3, 3 9, ನೆಕ್ಸ್ಟ್ 13 13 1 13, 1 ಬರೋವರೆಗೂ ಭಾಗಿಸ್ಬೇಕು. ಇಲ್ಲಿ ಏನು ಬಂದಿದ್ದಾವೆ? ಇವೇ ಈ ಪ್ರೈಮ್ ಫ್ಯಾಕ್ಟರ್ಸ್ ಅಂದರೆ ಅವಿಭಾಜ್ಯ ಅಪವರ್ತನಗಳು. 156 ಈಸ್ ಈಕ್ವಲ್ ಟು 2 × 2 × 3 × 13. ಮೂರನೇ ಒಂದು ಲೆಕ್ಕ 3825. ಇದನ್ನು ಬಿಡಿ ಸ್ಥಾನದಲ್ಲಿ ಅಂದರೆ ಒನ್ಸ್ ಪ್ಲೇಸ್ನಲ್ಲಿ 5 ಇದೆ, ಹಾಗಾಗಿ 5ರಿಂದ ಭಾಗಿಸ್ಬೇಕು. 5 7 35, 38ರಾಗೆ 35 3 ಉಳಿತು, 32 ಆಯಿತು, 5 6 30, ಇನ್ನು 2 ಉಳಿತು, 25 ಆಯಿತು, 5 5 25. ಮತ್ತು ಬಿಡಿ ಸ್ಥಾನದಲ್ಲಿ ಅಂದರೆ ಒನ್ಸ್ ಪ್ಲೇಸ್ನಲ್ಲಿ 5 ಇದೆ, ಹಾಗಾಗಿ 5ಯಿಂದ ಭಾಗ ಆಗುತ್ತೆ. 5 1s 5, ಇಲ್ಲಿ 2 ಉಳಿತು, 26 ಆಯಿತು, 5 5 25, 1 ಉಳಿತು, 1 ಲೆಫ್ಟ್, 5 1 5 15, 5 3s 15, 3 ಮತ್ತು 3ರಿಂದ ಇದು ಭಾಗ ಆಗುತ್ತೆ. 3 5 15, 3 1 3, ನೆಕ್ಸ್ಟ್ 3 1 3, 3 7 21, 17 17 1 17. ನಾಲ್ಕನೇ ಲೆಕ್ಕ 5005, 5005. ಇಲ್ಲಿ ಒನ್ಸ್ ಪ್ಲೇಸ್ನಲ್ಲಿ 5 ಇರೋದ್ರಿಂದ 5ಇಂದ ಡಿವೈಡ್ ಮಾಡೋಣ. 5 1s 5, 5 0s 0, 5 0s 0, 5 1s 5. ನೆಕ್ಸ್ಟ್ ಇಲ್ಲಿ 11ಇಂದ ಭಾಗ ಆಗುತ್ತೆ, ಇದು 11ಇಂದ ಡಿವೈಡ್ ಆಗುತ್ತೆ. 11 9s 99, 100 ಮೇಲೆ 99ಗೆ 100ನಲ್ಲಿ 99 ಹೋದರೆ 1 ಉಳಿತು, 11 ಆಯಿತು, 11 1 11. ಮತ್ತು ನೆಕ್ಸ್ಟ್ 91 7ರಿಂದ ಭಾಗ ಆಗುತ್ತೆ. 7 से डिवाइड होता है. 7 1s 7, 2 2 ಉಳಿತು, 21 ಆಯಿತು, 7 3 21, 13 1 13. ಈಗ 1 ಬರೋವರೆಗೂ ಭಾಗಿಸ್ಬೇಕಂತ ಹೇಳಿದ್ದೀನಿ. 5 11 7 13 ಇವೆಲ್ಲ ಪ್ರೈಮ್ ಫ್ಯಾಕ್ಟರ್ಸ್ ಅಂದರೆ ಅವಿಭಾಜ್ಯ ಅಪವರ್ತನಗಳು. 5005 ಈಸ್ ಈಕ್ವಲ್ ಟು 5 × 7 × 11 × 13. ನೆಕ್ಸ್ಟ್ 7429. ಇದು 17ಇಂದ ಭಾಗ ಆಗುತ್ತೆ. 17 17ರಿಂದ 17 68, ಇನ್ನು 6 ಉಳಿತು, ಪಕ್ಕದಾಗ 2 ಐತೆ, 62 ಆಯಿತು, 17 3 51, 62ರಾಗ 51 ಹೋದರೆ ಇನ್ನು 11 ಉಳಿತು, ಪಕ್ಕದಾಗ 9 ಐತೆ, 119 ಆಯಿತು, 17 7 119. ನೆಕ್ಸ್ಟ್ 19ರಿಂದ 19 2 38 ಹೋದರೆ ಇನ್ನು 5 ಉಳಿತು, ಪಕ್ಕದಾಗ 7 ಐತೆ, 57 ಆಯಿತು, 19 3 57. 23ರಿಂದ ಭಾಗ ಆಗುತ್ತೆ. 23 1 23. ಇದು ಸ್ವಲ್ಪ ಕಷ್ಟ ಇದೆ, ಅಂದರೆ 17 19 23 ಇವೆಲ್ಲ ದೊಡ್ಡ ದೊಡ್ಡ ಅವಿಭಾಜ್ಯ ಸಂಖ್ಯೆಗಳು, ಪ್ರೈಮ್ ಫ್ಯಾಕ್ಟರ್ಸ್, ಬಿಗ್ ಪ್ರೈಮ್ ಫ್ಯಾಕ್ಟರ್ಸ್. ಸೊ ದ
prime factors of the product of the prime factors of 7429 is 17 into 19 into 23. Next, ಎರಡನೇ ಕ್ವಶನ್, ಫೈಂಡ್ ದ LCM and HCF of the following pairs of integers and verify that LCM into HCF is equal to product of the two numbers. ಇಲ್ಲಿ ಎರಡು ನಂಬರ್ಸ್ ಕೊಡ್ತಾ ಇದ್ದಾನೆ. ಆ ನಂಬರ್ಸಿನ LCM ಮತ್ತು HCF ಅಂದರೆ ಮಹತ್ತಮ ಸಾಮಾನ್ಯ ಅಪವರ್ತನ, LCM ಅಂದರೆ ಲಘುತ್ತಮ ಸಾಮಾನ್ಯ ಗುಣಕ. ಇವೆರಡನ್ನ ನಾವು ಕಂಡುಹಿಡಿಬೇಕು. ನಿಮ್ಗಾಗಲೇ ಲಾಸ ಮತ್ತು ಮಾಸ ಅಂತಂದೇಳಿ ನಿಮಗೆ 6ನೇ ಕ್ಲಾಸಿಂದನೂ ಬರ್ತಾ ಇದೆ. ಇವೆರಡನ್ನು ಗುಣಿಸಿದಾಗ ಬರ್ತಕ್ಕಂಥ ಮೊತ್ತವು ಈ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳನ್ನು ಗುಣಿಸ್ತಕ್ಕಂಥ ಬರ್ತಕ್ಕಂಥ ಮೊತ್ತಕ್ಕೆ ಸಮ ಅಂತಂದೇಳಿ ತೋರಿಸ್ರಿ ಅಂತ ಹೇಳಿದ್ದಾನೆ. ಮೊದಲು ಇವೆರಡನ್ನು ಗುಣಿಸ್ಬಿಡೋಣ. 26 ಇಂಟು 91 ನಾವು ಗುಣಿಸಿದರೆ ಗುಣಕಾರ ಬರುತ್ತಲ್ಲ 2366, 2366. ನಾವು ಪ್ರೈಮ್ ಫ್ಯಾಕ್ಟರ್ಸ್ನ ಕಂಡುಹಿಡ್ಕೊಳ್ಳೋಣ. 26ನ್ನ ನಾವು 2ರಿಂದ ಭಾಗಿಸೋಣ. 2 1 2, 2 3 6, ಮತ್ತು 13ನ್ನ 13ರಿಂದ ಭಾಗಿಸ 13 1 13. ಅದೇ ರೀತಿ 91ನ್ನ 7 ಮಗ್ಗಿಂದ ಭಾಗ ಆಗುತ್ತೆ, 7 ಇಂದ ಡಿವೈಡ್ ಆಗುತ್ತೆ. 7 1 7, ಇಲ್ಲಿ 2 ಉಳಿತು, 1 21 ಆಯಿತು, 7 3 21, 13 1 13. ಇಲ್ಲಿ HCF ನೋಡಿ, ಈ ಒಂದು ಪ್ರೈಮ್ ಫ್ಯಾಕ್ಟರ್ಸ್ ನೋಡಿದಾಗ ಕಾಮನ್ ಇರೋದು 13, ಎರಡರಲ್ಲೂ ಇರೋದು 13. ಹಾಗಾಗಿ HCF ಮಾಸ ಅಂದರೆ ಎರಡನ್ನೂ ಭಾಗಿಸ್ತಕ್ಕಂಥ ಸಂಖ್ಯೆ ಅಂದರೆ 13. ನೆಕ್ಸ್ಟ್ LCM ಅಂದರೆ ಇಲ್ಲಿ ಕಾಮನ್ ಇರತಕ್ಕಂಥದ್ದು 13, ಅದನ್ನು ತಗೋಬೇಕು, ಇಂಟು ಕಾಮನ್ ಇಲ್ಲದೆ ಇರತಕ್ಕಂಥವು 2 ಇದರಲ್ಲಿದೆ, ಅದನ್ನು ತಗೋಬೇಕು, 7 ಇದರಲ್ಲಿದೆ, ಅದನ್ನು ತಗೋಬೇಕು. ಇವು ಮೂರನ್ನು ಗುಣಿಸಿದಾಗ 13 2 26, ಮತ್ತು 7ರಿಂದ ಗುಣಿಸೋಣ, 7 6 42, 10 4, 7 2 14 4 18, 182 LCM. ಈಗ HCF LCM ಲಾಸ ಮತ್ತು ಮಾಸ ಇವೆರಡನ್ನು ಗುಣಿಸಿದಾಗ 182 ಇಂಟು 13 ಗುಣಿಸಿದಾಗ 2366. ನೋಡಿರಿ, ಇವೆರಡು ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳನ್ನು ಗುಣಿಸಿದಾಗೂ 2366 ಬಂದಿದೆ. ಸೇಮ್ 2366. ದಿಸ್ ಈಸ್ ಆಲ್ಸೋ LCM ಇಂಟು HCF. ಪ್ರಾಡಕ್ಟ್ ಆಫ್ LCM and HCF is also 2366. So we proved that product of the two numbers is equal to LCF and LCM. Next, 510 and 92. ದಿ ಪ್ರಾಡಕ್ಟ್ ಅಂದರೆ ಗುಣಾಕಾರ ಮಾಡಿದಾಗ ಇವೆರಡನ್ನು ಗುಣಿಸಿದಾಗ 46,920 ಬಂದಿದೆ. ಇವೆರಡನ್ನು ನಾವು ಲಾಸ ಅಥವಾ ಮಾಸ ಕಂಡುಹಿಡಿಯೋಕ್ಕೆ ನಾವು ಇವೆರಡನ್ನು ಒಂದೇ ಮಗ್ಗಿಯಿಂದ ಭಾಗ ಆಗ್ತವೆ, ಅಂದರೆ 2ರಿಂದ ಮಾತ್ರ ಭಾಗ ಆಗ್ತವೆ. 2 2 4, ಇಲ್ಲಿ 1 ಉಳಿತು, ಪಕ್ಕದಾಗೆ 1 ಐತೆ, 11 ಆಯಿತು. 2 5 10, ಇಲ್ಲಿ 1 ಉಳಿತು, ಪಕ್ಕದಾಗೆ 0 ಐತೆ, 10 ಆಯಿತು. 2 5 10, ಆಮೇಲೆ 2 4 8, ಇಲ್ಲಿ 1 ಇದೆ, ಪಕ್ಕದಾಗೆ 2 ಇದೆ, 2 12 ಆಯಿತು. 2 6 12, ಮತ್ತು ಇದು 5ರಿಂದ ಭಾಗ ಆಗುತ್ತೆ, ಇದು 2ರಿಂದ ಭಾಗ ಆಗುತ್ತೆ. ಹಾಗಾಗಿ ಇವೆರಡು ಒಂದೇ ಮಗ್ಗಿಂದ ಭಾಗ ಆಗೋಲ್ಲ. ಇಲ್ಲಿ ಕಾಮನ್ ಇವೆರಡನ್ನೂ ಭಾಗಿಸಿರ್ತಕ್ಕಂಥ ಸಂಖ್ಯೆ ಯಾವುದು? 2. ಹಾಗಾಗಿ HCF ಮಾಸ 2. ಮಾಸ ಅಂದರೆ ಇದು ಒಂದು ಫ್ಯಾಕ್ಟರ್, ಇದು ಹೈಯೆಸ್ಟ್ ಫ್ಯಾಕ್ಟರ್, ಇದು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಅಂದರೆ ಇದೇ ಸಂಖ್ಯೆನೇ ಇವೆರಡನ್ನೂ ಭಾಗಿಸ್ತಕ್ಕಂಥ ದೊಡ್ಡ ಸಂಖ್ಯೆ. ನೆಕ್ಸ್ಟ್ LCM ಅಂದರೆ ಲಘುತ್ತಮ ಸಾಮಾನ್ಯ ಗುಣಕ. ಈ ಕಾಮನ್ ಫ್ಯಾಕ್ಟರು ಮತ್ತು ಈ ಉಳಿದಿರ್ತಕ್ಕಂಥ ಸಂಖ್ಯೆಗಳು ಇವು ಮೂರನ್ನು ನಾವು ಗುಣಿಸಿದರೆ ನಮಗೆ LCM ಸಿಗುತ್ತೆ. 255 ಇಂಟು 2 510 ಆಗುತ್ತೆ. ನೆಕ್ಸ್ಟ್ ಇಂಟು 46 ಗುಣಿಸಿದಾಗ 23,460. ದಿಸ್ ಈಸ್ ಈಕ್ವಲ್ ಟು LCM. ದಿಸ್ ಈಸ್ LCM. HCF ಆ್ಯಂಡ್ LCM ಇವೆರಡನ್ನು ನಾವು ಗುಣಿಸೋಣ. 23,460 into 2, product is 46,920. The product of the given two numbers and also the product of the HCF and LCM are same. So we proved it. Next two numbers 336 and 54. The product we multiply, ನಾವು ಗುಣಾಕಾರ ಮಾಡಿದಾಗ 18,144 ಬಂತು. ನಾವು LCM ಮತ್ತು HCF ಕಂಡುಹಿಡ್ಕೋಬೇಕು. ಇವೆರಡೂ ಸಂಖ್ಯೆಗಳನ್ನು ಭಾಗಿಸ್ತಕ್ಕಂಥ
ಸಂಖ್ಯೆ ಅಂದರೆ 2ರಿಂದ ಇವೆರಡೂ ಭಾಗ ಆಗ್ತವೆ. 2 ಒಂದಲೇ 2, 1 ಉಳಿತು 13 ಆಯಿತು, 2 6ಲೇ 12, ಇಲ್ಲಿ ಮತ್ತೆ 1 ಉಳಿತು 16 ಆಯಿತು, 2 8ಲೇ 16, ನೆಕ್ಸ್ಟ್ 2 2ಲೇ 4, ಇಲ್ಲಿ 1 ಉಳಿತು 14 ಆಯಿತು, 2 7ಲೇ 14, ಮತ್ತು ಇವೆರಡು 3ರಿಂದ ಭಾಗ ಆಗ್ತವೆ. 3 9ಲೇ 27, 3 5ಲೇ 15, 16 15, 1 ಉಳಿತು 18 ಆಯಿತು, 3 6ಲೇ 18, ಮತ್ತು ಇವು ಭಾಗ ಆಗೋಲ್ಲ. ಇದು 8 7 56, 8ರಿಂದ ಅಥವಾ 2ರಿಂದ ಭಾಗ ಆಗುತ್ತೆ, ಇದು 2ರಿಂದ ಭಾಗ ಆಗೋಲ್ಲ. ಹಾಗಾಗಿ ಕಾಮನ್ ಫ್ಯಾಕ್ಟರ್ಸ್ ಅಂದರೆ ಇವೆರಡನ್ನು ಭಾಗಿಸಿರ್ತಕ್ಕಂಥ ಸಂಖ್ಯೆಗಳು ಇವೆರಡನ್ನು ಗುಣಿಸೋಣ. 2 3ಲೇ 6 ಅಂತಕ್ಕಂಥದ್ದು HCF ಅಂದರೆ ಮಾಸ ಆಯಿತು. ಈಗ LCM ಕಂಡುಹಿಡಿಯೋಣ. ಇವು ಕಾಮನ್ ಇರ್ತಕ್ಕಂಥವು ಎರಡನ್ನೂ ತಗೊಂಡು ಇನ್ನು ಉಳಿದಿರ್ತಕ್ಕಂಥ ಇವೆರಡೂ ಸಂಖ್ಯೆಗಳನ್ನು ತಗೊಂಡು ಗುಣಿಸ್ಬೇಕು. LCM ಎಲ್ಲವನ್ನು ಗುಣಿಸಿದಾಗ 2 3ಲೇ 6, 9 6 54, 10 5, 9 5 45, 5 50, 504, ಮತ್ತು 6ರಿಂದ 504 ಗುಣಿಸಿದಾಗ 3024 LCM. ಈ LCM ಇಂಟು HCF ಎರಡನ್ನೂ ಗುಣಿಸಿದಾಗ 3024 ಇಂಟು 6 ಗುಣಿಸಿದಾಗ 18144, which is equal to the product of the given two numbers. So we proved that the product of the two given numbers and also the product of the LCM and HCF of the given numbers is same.